ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸರೋಜಾ. ಸ್ನೇಹಿತರೆ, ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ಮ್ಯಾಮ್ ಹೇರ್ ಡೈನ ಬಿಟ್ಟರೆ ಹೇರ್ ಆಯಿಲಿಂದ ತಲೆ ಕೂದಲು ಕಪ್ಪಾಗೋದಿಲ್ಲ ಆಗೋದಿಲ್ವಾ ಅಂತ. 100% ಆಗುತ್ತೆ ಸ್ನೇಹಿತರೆ. ಈ ಒಂದು ಹೇರ್ ಆಯಿಲ್ನ ನೀವು ವಾರಕ್ಕೆ ಒಮ್ಮೆ ತಲೆಗೆ ಹಚ್ಚಿ ಸ್ನಾನ ಮಾಡ್ತಾ ಬಂದರೆ ಸೊ 100% ನಿಮ್ಮ ತಲೆ ಕೂದಲು ಕಪ್ಪಾಗುತ್ತೆ. ಮುಂದೆ ಬರುವಂತಹ ಬಿಳಿ ಕೂದಲನ್ನು ಸಹ ಕೂಡ ತಡೆಯೋದಕ್ಕೆ ಇದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಅಜ್ಜಿನೂ ಅಷ್ಟೇ, ಅವರು ಹೆಚ್ಚಾಗಿ ಹೇರ್ ಡೈಗಳನ್ನೆಲ್ಲ ಸಹ ಕೂಡ ಯೂಸ್ ಮಾಡೋದಿಲ್ಲ. ಸೊ ಅವ್ರಿಗೆ ತುಂಬ ವಯಸ್ಸಾಗಿದೆ, ಬಟ್ ಈ ಒಂದು ಹೇರ್ ಆಯಿಲ್ನ ಮಾತ್ರ ಅವರು ವಾರಕ್ಕೆ ಒಮ್ಮೆ ಹಚ್ಕೊಂಡು ತಲೆಗೆ ಸ್ನಾನ ಮಾಡ್ತಾರೆ. ಅವರು ತುಂಬ ರೇರ್ ಅಂದರೆ ತುಂಬ ರೇರ್ ಹೇರ್ ಡೈ ಹಚ್ಕೊಳ್ಳೋದು. ಸೊ ಎನಿ ಟೈಮ್ ತಲೆ ಕೂದಲು ಕಪ್ಪಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಈ ಒಂದು ಹೇರ್ ಆಯಿಲ್ನ ಮನೆಯಲ್ಲೇ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಾನು ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ಹೆನ್ನಾ ಪೌಡರ್ ಅಂದರೆ ಮೆಹಂದಿ ಪುಡಿಯನ್ನು ತೆಗೆದುಕೊಂಡಿದ್ದೀನಿ. ಮೆಹಂದಿ ಪುಡಿ ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ ಮತ್ತು ತಲೆ ಕೂದಲಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಗ್ರೇ ಹೇರ್ಸ್ ಇರೋರಿಗೆ ಆಗಿರ್ಬೋದು, ಬಿಳಿ ಕೂದಲು ಇರೋರಿಗೆ ಆಗಿರ್ಬೋದು, ಸೊ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ನಂತರ ಇದಕ್ಕೆ ನಾನು ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಕರಿ ಲೀವ್ಸ್ ಪೌಡರ್ ಅಂದರೆ ಕರಿಬೇವಿನ ಸೊಪ್ಪಿನ ಪುಡಿ. ಸೊ ಇದನ್ನು ಸಹ ಕೂಡ ಒಂದು 1/2 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ಅಂದರೆ ನೀವು ಮೆಹಂದಿ ಪುಡಿಯನ್ನು ಎಷ್ಟು ತೆಗೆದುಕೊಂಡಿರ್ತೀರೋ ಸೊ ಅದರ ಅರ್ಧದಷ್ಟಾದರೆ ಸಾಕಾಗುತ್ತೆ. ಸೊ ನಂತರ ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟೇ ಆಮ್ಲ ಪೌಡರ್ ಸಹ ಕೂಡ ತಲೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಸಾಕಾಗುತ್ತೆ. ಸೊ ನಂತರ ಇದಕ್ಕೆ ನೀವು ಭೃಂಗರಾಜ್ ಪೌಡರ್ ಅಂತ ನಿಮಗೆ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ, ಮತ್ತು ಇದು ನಿಮಗೆ ಆನ್ಲೈನಲ್ಲೂ ಸಹ ಕೂಡ ಸುಲಭವಾಗಿ ಸಿಗುತ್ತೆ ಅಂತಲೇ ಹೇಳಬಹುದು. ಭೃಂಗರಾಜ್ ಪೌಡರ್ ಅಂತ ಕೇಳಿ ನಿಮಗೆ ಗ್ರಂಥಿಕೆ ಅಂಗಡಿಗಳಲ್ಲೆಲ್ಲ ಸಹ ಕೂಡ ಕೊಡ್ತಾರೆ, ಇಲ್ಲಾಂದರೆ ಆನ್ಲೈನಲ್ಲಿ ನಿಮಗೆ ಸುಲಭವಾಗಿ ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ. ಇವಿಷ್ಟು ಪೌಡರ್ ಬಂದು ಮಿರಾಕಲ್ ರೀತಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಮಿರಾಕಲ್ ಅಂತ ಹೇಳ್ಬೋದು ತಲೆ ಕೂದಲಿಗೆ. ಸೊ ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ವಾರಕ್ಕೆ ಒಮ್ಮೆ ಈ ರೀತಿಯಾಗಿ ನೀವು ಹೇರ್ ಆಯಿಲ್ನ ಪ್ರಿಪೇರ್ ಮಾಡಿ ಹಚ್ಚೋದ್ರಿಂದ, ಅಂದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ರೆಡಿ ಮಾಡಿ ಸ್ಟೋರ್ ಮಾಡಿ ಸಹ ಕೂಡ ಯೂಸ್ ಮಾಡ್ಕೊಳ್ಬೋದು. ಸುಮಾರು 1 ತಿಂಗಳಿಗಾಗೋಷ್ಟು ಸ್ಟೋರ್ ಮಾಡ್ಕೊಳ್ಳಿ ಸಾಕಾಗುತ್ತೆ. ಆದಷ್ಟು ನೀವು ಒಂದು 15 ಡೇಸ್ ಒನ್ಸ್ ಅಂದರೆ 15 ದಿನಕ್ಕೆ ಒಮ್ಮೆ ಇದನ್ನು ಫ್ರೆಶ್ ಆಗಿ ರೆಡಿ ಮಾಡ್ಕೊಂಡು ಯೂಸ್ ಮಾಡಿದ್ರೆ ನಿಮಗೆ ಇದರ ರಿಸಲ್ಟ್ ಅನ್ನೋದು ಡಬಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸ್ಟೋರ್ ಮಾಡಿ ಯೂಸ್ ಮಾಡೋದ್ರಿಂದ ನಿಮಗೆ ಅದರ ಕಲರ್ ಅನ್ನೋದು ಅಷ್ಟೊಂದು ಚೆನ್ನಾಗಿ ಕೊಡೋದಿಲ್ಲ. ಸೊ ಆದಷ್ಟು ನಾನು ನಿಮ್ಗೆ ಹೇಳೋದು 2 ವಾರಕ್ಕೆ ಒಮ್ಮೆ ಇದನ್ನು ಫ್ರೆಶ್ ಆಗಿ ರೆಡಿ ಮಾಡಿಕೊಂಡು ಯೂಸ್ ಮಾಡಿ ಅಂತ. ಸೊ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು ಹರಳೆಣ್ಣೆ ಹಾಕ್ಕೊಳ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಸಾಕು. ನೀವೇನಾದರೂ ಅಕಸ್ಮಾತ್ ಹರಳೆಣ್ಣೆ ಇಷ್ಟ ಅನ್ನೋದಾದರೆ ದಯವಿಟ್ಟು ಸಂಪೂರ್ಣವಾಗಿ ಹರಳೆಣ್ಣೆನೇ ಯೂಸ್ ಮಾಡಿ. ತುಂಬ ಜನ ಇಷ್ಟಪಡೋದಿಲ್ಲ ಅದರ ಬಂಕ ಅಂತ, ಮತ್ತು ಅದು ಸ್ಮೆಲ್ ಅಂತ. ಸೊ ತುಂಬ ಜನ ಇಷ್ಟಪಡೋದಿಲ್ಲ, ಅಂಥವ್ರಿಗೆ ನಾನು 1 ಟೇಬಲ್ ಸ್ಪೂನ್ ಮಾತ್ರ ರೆಫರ್ ಮಾಡ್ತೀನಿ. ಸೊ ಇದ್ದರೆ ನೀವು ಆದಷ್ಟು, ನಮ್ಮ ಅಜ್ಜಿ ಎಲ್ಲ ಸಹ ಕೂಡ ಆದಷ್ಟು ತುಂಬ ಅವರ ಹರಳೆಣ್ಣೆನೇ ಯೂಸ್ ಮಾಡ್ತಾರೆ. ಅವ್ರ ತಲೆ ಕೂದಲು ಈಗಲೂ ಸಹ ಕೂಡ ತುಂಬಾ ದಟ್ಟವಾಗಿದೆ ಅಂತಲೇ ಹೇಳ್ಬೋದು. ಹರಳೆಣ್ಣೆ ಮೇಯ್ನಾಗಿ ತಲೆ ಕೂದಲನ್ನು ದಟ್ಟವಾಗಿ ಬೆಳೆಯೋದಕ್ಕೆ, ಹೇರ್ ಫಾಲ್ ಕಡಿಮೆ ಮಾಡೋದಕ್ಕೆ, ಮತ್ತು ನಿಮ್ಮ ತಲೆ ಕೂದಲನ್ನು ಸಾಫ್ಟ್ ಆ್ಯಂಡ್ ಸ್ಮೂತ್ ಮಾಡೋದಕ್ಕೆ ಮತ್ತು ಕಪ್ಪಾಗಿಸೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ನಿಮ್ಗೆ ಇಷ್ಟ ಇತ್ತು ಅನ್ನೋದಾದರೆ ವಾರಕ್ಕೆ ಒಮ್ಮೆ ಅಲ್ವಾ, ಸೊ ದಯವಿಟ್ಟು ಸಂಪೂರ್ಣವಾಗಿ ಹರಳೆಣ್ಣೆನೇ ಹಾಕಿ ಮಿಕ್ಸ್ ಮಾಡಿ ತಲೆಗೆ ಹಚ್ಕೊಳ್ಳಿ. ಇನ್ನೂ ಬೇಗನೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಅನ್ನೋದಾದರೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆನ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಹರಳೆಣ್ಣೆಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆನ ಹಾಕಿದ್ರೆ ನಿಮಗೆ ಅದರ ಸ್ಮೆಲ್ ಅನ್ನೋದು ಅಷ್ಟೊಂದು ಗೊತ್ತಾಗೋದಿಲ್ಲ ಅಂತಲೇ ಹೇಳ್ಬೋದು. ಮತ್ತು ಬಂಕ ಸಹ ಕೂಡ ಇರೋದಿಲ್ಲ. ಸೊ ಆ ಕಾರಣಕ್ಕಾಗಿ ನಾನು 3 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹರಳೆಣ್ಣೆನ ನಾನು ನಿಮಗೆ ರೆಫರ್ ಮಾಡ್ತೀನಿ. ಸೊ ಇದಿಷ್ಟನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ವುಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ಸೊ ನಿಮ್ಮ ಮನೇಲಿ ಯಾವುದಿರುತ್ತೋ ಸೊ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಹಾಕಿರುವಂತಹ ಮೆಜರ್ಮೆಂಟು, ಸೊ ನೀವು ಆದಷ್ಟು ಇದನ್ನು ಒಂದು ನೋಟ್ ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ, ಅಥವಾ ಇದನ್ನು ಕ್ಲೀನಾಗಿ ಒಂದು ಕಡೆ ಮೆನ್ಷನ್ ಮಾಡಿ ಇಟ್ಕೊಳ್ಳಿ. ಯಾಕೆ ಅನ್ನೋದಾದರೆ ಏನಾದರೂ ಒಂದು ಫೋನಲ್ಲಿ ಆಗಿರ್ಬೋದು ಟೈಪ್ ಮಾಡಿ ಇಟ್ಕೊಳ್ಳಿ ನೋಟ್ಸಲ್ಲಿ. ಸೊ ಯಾಕೆ ಅನ್ನೋದಾದರೆ ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು. ಸೊ ಆಗ ಮಾತ್ರ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ಪೌಡರ್ಸ್ನ ಜಾಸ್ತಿ ಹಾಕಿ ಆಯಿಲ್ನ ಕಡಿಮೆನೂ ಸಹ ಕೂಡ ಹಾಕಬಾರ್ದು, ಮತ್ತು ಆಯಿಲ್ನ ಜಾಸ್ತಿ ಹಾಕಿ ಮೆಜರ್ಮೆಂಟ್ಸ್ ಅಂದರೆ ಈ ಒಂದು ಪೌಡರ್ಸ್ನ ಸಹ ಕೂಡ ಕಡಿಮೆ ಹಾಕಬಾರ್ದು. ಸೊ ಈ ಒಂದು ಮೆಜರ್ಮೆಂಟಲ್ಲಿ ನೀವು ರೆಡಿ ಮಾಡ್ಕೊಳ್ಳಿ. ಈ ಒಂದು ಮೆಜರ್ಮೆಂಟಲ್ಲಿ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಸೊ ಇದನ್ನು ಒಂದು ಬಾರಿಗೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ನಿಮ್ಮ ತಲೆ ಕೂದಲು ದಟ್ಟವಾಗಿದೆ ಅನ್ನೋದಾದರೆ ಒಂದೇ ಸಲಕ್ಕೆ ಯೂಸ್ ಮಾಡ್ಕೊಳ್ಬೋದು. ಇಲ್ಲ ನಿಮ್ಮ ತಲೆ ಕೂದಲು ತುಂಬ ತೆಳುವಾಗಿದೆ, ಜೆಂಟ್ಸ್ಗೇನಾದರೂ ಯೂಸ್ ಮಾಡ್ತೀರಾ, ಮಕ್ಕಳಿಗೇನಾದರೂ ಯೂಸ್ ಮಾಡ್ತೀರಾ
ಹಚ್ತೀರಾ ಅನ್ನೋದಾದರೆ ನೀವು 2 ಟೈಮ್ಸ್ ಇದನ್ನು ಆರಾಮಾಗಿ ಯೂಸ್ ಮಾಡ್ಕೊಳ್ಬಹುದು. ಈಗ ಈ ಒಂದು ಹೇರ್ ಆಯಿಲ್ ಅನ್ನೋದು ಸಂಪೂರ್ಣವಾಗಿ ರೆಡಿ ಆಗಿದೆ. ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ ಇದನ್ನು ಪ್ರಿಪೇರ್ ಮಾಡಿದ ದಿನವೇ ಹಚ್ಚೋದಕ್ಕೆ ಹೋಗಬೇಡಿ. ಸೊ ಆದಷ್ಟು ನೀವು ನಾಳೆ ತಲೆಗೆ ಹಚ್ತೀರಾ ಅನ್ನೋದಾದರೆ ಇವತ್ತು ನೈಟ್ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಅನ್ನೋದಾದರೆ ನೀವು ತಲೆಗೆ ಈ ಒಂದು ಹೇರ್ ಆಯಿಲ್ನ ಹಚ್ಕೊಳ್ಳೋದಕ್ಕಿಂತ ಮುಂಚೆನೇ ಒಂದು 2 ಅವರ್ಸ್ 3 ಅವರ್ಸ್ ಬ್ಯಾಕೆ ಈ ಒಂದು ಹೇರ್ ಆಯಿಲ್ನ ಪ್ರಿಪೇರ್ ಮಾಡಿಟ್ಟು ಸೊ ನಂತರ ಇದನ್ನು ಈ ಒಂದು ಹೇರ್ ಆಯಿಲ್ನ ನೀವು ನಾರ್ಮಲ್ ಆಗಿ ತೆಂಗಿನ ಎಣ್ಣೆ ಅಥವಾ ಹೇರ್ ಆಯಿಲ್ನ ನೀವು ತಲೆಗೆ ಯಾವ ರೀತಿಯಾಗಿ ಹಚ್ಕೊಳ್ತೀರೋ ಆದಷ್ಟು ಇನ್ನೊಬ್ಬರ ಸಹಾಯವನ್ನು ಪಡೆದುಕೊಂಡು ತಲೆಗೆಲ್ಲ ಸಾಕುಡೆನೂ ಹಚ್ಕೊಳ್ಳಿ. ಹಚ್ಚಿದ ನಂತರ ಒಂದು 3 ರಿಂದ 4 ಗಂಟೆಗಳ ಕಾಲ ಹಾಗೆ ಬಿಟ್ಟು ಸೊ ನಂತರ ನೀವು ಯೂಸ್ ಮಾಡುವಂಥ ಶ್ಯಾಂಪೂನ ಅಥವಾ ಮೈಲ್ಡ್ ಆಗಿರುವಂಥ ಶ್ಯಾಂಪೂನ ಯೂಸ್ ಮಾಡಿ ಸೊ ಹೇರ್ ವಾಶ್ ಮಾಡಿದ್ರೆ ಆಯಿತು. ಸೊ ಇದೇ ರೀತಿಯಾಗಿ ವೀಕ್ಲಿ ಒನ್ಸ್ ಅಂದರೆ ವಾರಕ್ಕೆ ಒಮ್ಮೆ ಈ ಒಂದು ಹೇರ್ ಆಯಿಲ್ನ ಹಚ್ಚಿ ತಲೆಗೆ ಸ್ನಾನ ಮಾಡೋದ್ರಿಂದ 100ಗೆ 200% ನಾನು ಗ್ಯಾರಂಟಿ ಕೊಡ್ತೀನಿ, ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ಕಪ್ಪಾಗುತ್ತೆ. ಯಾವುದೇ ರೀತಿಯಾದಂತಹ ಹೇರ್ ಡೈಗಳನ್ನು ಯೂಸ್ ಮಾಡೋ ಹಾಗಿರೋದಿಲ್ಲ. ಮತ್ತು ನಿಮ್ಮ ತಲೆ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಆಗಿರ್ಬೋದು ಮತ್ತು ಹೇರ್ ಫಾಲ್ ಕಡಿಮೆ ಆಗೋದಕ್ಕೆ ಸಹ ಕೂಡ ಈ ಒಂದು ಹೇರ್ ಆಯಿಲ್ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ತುಂಬ ಸುಲಭವಾಗಿ ಕೇವಲ 2 ನಿಮಿಷದಲ್ಲಿ ಈ ಒಂದು ಹೇರ್ ಆಯಿಲ್ನ ನೀವು ಆರಾಮಾಗಿ ರೆಡಿ ಮಾಡ್ಕೊಳ್ಬಹುದು ಮತ್ತು ನಿಮಗೆ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ರಿಸಲ್ಟ್ ಕೊಡುತ್ತೆ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ. ನೀವು ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.